ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಹೋಳಿ ಹಬ್ಬ ಆಚರಿಸುವಾಗ ಆ ರಾಜ್ಯದ ಮುಸ್ಲಿಮರು ಜುಮಾ ನಮಾಜ್ ಮಾಡಬಾರ್ದ. ಹೋಳಿ ಆಚರಣೆ ಇದೆ ಎಂಬ ಕಾರಣಕ್ಕೆ ಮುಸ್ಲಿಮರ ಜುಮಾ ನಮಾಜ್ನ ಸಮಯದಲ್ಲಿ ಬದಲಾವಣೆ ಮಾಡೋಕೆ ಆಗತ್ತಾ? ಹೋಳಿ ಆಚರಣೆ ಮುಗಿಯುವವರೆಗೂ ಮುಸ್ಲಿಮರು ಮನೆಯೊಳಗೆ ಕೂರಬೇಕು ಎಂಬ ಆದೇಶ ಮಾಡುವುದು ಸಂವಿಧಾನ ವಿರೋಧಿ ಅಲ್ವಾ? ಇದು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಂಘರ್ಷ ಸೃಷ್ಟಿಸಲು ಅಲ್ಲಿನ ಸರ್ಕಾರವೇ ಮಾಡ್ತಿರುವ ಕುತಂತ್ರ ಅಂತ ಅನಿಸ್ತಾ ಇಲ್ವಾ? ನಮಾಜ್ಗಾಗಿ ಮಸೀದಿಗೆ ಹೋಗುವುದು ಕಡ್ಡಾಯ ಅಲ್ಲ ಅಂತಿದ್ದಾರಲ್ಲ ಯುಪಿಯ ಸಿಎಂ ಆದಿತ್ಯನಾಥ್ ಅವರು. ಹಾಗಿದ್ರೆ ರಸ್ತೆಗೆ ಬಂದು ಬಣ್ಣ ಎರಚಿ ಹೋಳಿ ಹಬ್ಬ ಆಚರಿಸುವುದೇನು ಕಡ್ಡಾಯ ಕಾರ್ಯವ? ರಸ್ತೆಯಲ್ಲಿ ಸಿಕ್ಕವರಿಗೆ ಬಣ್ಣ ಎರಚಿ ಹಬ್ಬ ಆಚರಿಸಿ ಅಂತ ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆಯಾ? ಇನ್ನೊಬ್ಬರಿಗೆ ಇಷ್ಟ ಇಲ್ಲದಿದ್ರೂ ಅವರ ಮೇಲೆ ದೌರ್ಜನ್ಯ ಎಸಗುವ ಥರ ಬಣ್ಣ ಎರಚಿ ಹಬ್ಬ ಆಚರಿಸಲು ಯಾಕೆ ಅವಕಾಶ ಮಾಡಿಕೊಡ್ಬೇಕು? ಎಲ್ಲದರ ಬಗ್ಗೆ ನಾವು ಮಾತನಾಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಪ್ರಸ್ತುತ ನ್ಯೂಸನ್ನು ಫಾಲೋ ಮಾಡಿ. ವೀಕ್ಷಕರೇ, ನಿಮಗೆ ಉತ್ತರ ಪ್ರದೇಶ ಎಂಬ ಕಾಡಿನ ನ್ಯಾಯ ಇರುವ ರಾಜ್ಯದ ಬಗ್ಗೆ ಗೊತ್ತಿದೆಯಲ್ವಾ? ಅಲ್ಲೊಬ್ಬ ಸಂವಿಧಾನ ವಿರೋಧಿಯಾಗಿ ನಡೆದುಕೊಳ್ಳುವ ಬುಲ್ಡೋಸರ್ ಬಾಬಾ ಮುಖ್ಯಮಂತ್ರಿ. ಆ ಯೋಗ್ಯ ರಾಜ್ಯದಲ್ಲಿ ಎರಡು ರೀತಿಯ ನ್ಯಾಯ ಇದೆ. ಬಹುಸಂಖ್ಯಾತರಿಗೊಂದು ನ್ಯಾಯ, ಅಲ್ಪಸಂಖ್ಯಾತರಿಗೆ ಮತ್ತೊಂದು ನ್ಯಾಯ. ಅದನ್ನು ನಮಗೆ ಕಾಡಿನ ನ್ಯಾಯ ಅಂತ ಹೇಳ್ಬೋದು. ಅಲ್ಲಿ ಬುಲ್ಡೋಸರ್ ಹತ್ತಿಸಿ ಮುಸ್ಲಿಮರನ್ನ ಬೇಟೆಯಾಡಲಾಯಿತು, ಎನ್ಕೌಂಟರ್ಗಳನ್ನು ಮಾಡಿ ಬೆದರಿಸಲಾಯಿತು, ಮಂದಿರ ಮಸೀದಿಯ ಹೆಸರಲ್ಲಿ ಧರ್ಮಗಳ ನಡುವೆ ಕಂದಕ ಸೃಷ್ಟಿಸಲಾಯಿತು. ಆದರೂ ಕೋಮು ಕ್ರಿಮಿಗಳ ದಾಹ ಕೊನೆಯಾಗ್ತಾ ಇಲ್ಲ. ಹಾಗಾಗಿ ಈ ಸಲ ಹೋಳಿ ಮತ್ತು ಜುಮಾ ನಮಾಜ್ ಹೆಸರಲ್ಲಿ ಯೋಗಿಯ ಪ್ರಭುತ್ವದಿಂದ ಹೊಸ ಕೋಮು ಆಟ ಶುರುವಾಗಿದೆ. ನಾಡಿದ್ದು ಶುಕ್ರವಾರ ಮಾರ್ಚ್ 14ನೇ ತಾರೀಕಿನಂದು ಹಿಂದೂಗಳ ಹೋಳಿ ಹಬ್ಬ ಇದೆ. ಶುಕ್ರವಾರ ಮುಸ್ಲಿಮರ ಜುಮಾ ನಮಾಜ್ ಕೂಡ ಇದೆ. ಅದೇನು ಹೊಸತಲ್ಲ. ಬಹುಧರ್ಮದ ಬಹುಸಂಸ್ಕೃತಿಯ ಈ ನಾಡಿನಲ್ಲಿ ವಿಧ ವಿಧವಾದ ಹಬ್ಬ ಹರಿದಿನಗಳು, ಶುಭ ದಿನಗಳು ಜೊತೆಯಾಗಿ ಬರೋದು ಸಹಜ. ಈ ದೇಶದಲ್ಲಿ ಹಿಂದೂ ಮುಸ್ಲಿಮರು ಒಂದೇ ದಿನದಲ್ಲಿ ತಮ್ಮ ತಮ್ಮ ಹಬ್ಬ ಹರಿದಿನಗಳನ್ನು ಆಚರಿಸ್ತಾನೆ ಬಂದಿದ್ದಾರೆ. ಈ ದಿನ ಯುಗಾದಿ ಇರುತ್ತೆ, ಗಣೇಶೋತ್ಸವದ ದಿನದಂದೇ ಮೀಲಾದ್ ಕೂಡ ನೆರವೇರುತ್ತೆ. ಅದರಲ್ಲೇನು ವಿಶೇಷತೆ ಅನ್ನೋದು ಇಲ್ಲ. ಆದರೆ ಈ ಸಲ ಶುಕ್ರವಾರದಂದು ಹೋಳಿ ಹಬ್ಬ ಇರುವುದನ್ನು ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮತ್ತು ಅವರ ಪೊಲೀಸರು ದೊಡ್ಡ ಇಶ್ಯೂ ಮಾಡಿದ್ದಾರೆ. ಅದನ್ನೊಂದು ಕೋಮು ಇಶ್ಯೂ ವಿಚಾರವಾಗಿ ಪರಿಗಣಿಸಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯವನ್ನು ಭಯಕ್ಕೆ ದೂಡಿ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಅವನೊಬ್ಬ ಸಂಭಾಲ್ನ ತಲೆಗೆಟ್ಟ ಪೊಲೀಸ್ ಅಧಿಕಾರಿ ತನ್ನ ಬಾಡಿ ಮತ್ತು ಮಸಲ್ ಚೆನ್ನಾಗಿದೆ ಅಂತ ಶೋ ಆಫ್ ಮಾಡ್ತಾನೆ. ಅನೂಜ್ ಚೌಧರಿ ಅಂತ ಆತನ ಹೆಸರು, ಮಾಜಿ ಕುಸ್ತಿಪಟು. ಈಗ ಉತ್ತರ ಪ್ರದೇಶದ ಸಂಭಾಲ್ನ ಹಿರಿಯ ಪೊಲೀಸ್ ಅಧಿಕಾರಿಯಾಗಿದ್ದಾನೆ, DSP ಹುದ್ದೆಯಲ್ಲಿದ್ದಾನೆ. ಹೋಳಿ ಹಬ್ಬ ಮತ್ತು ಜುಮಾ ನಮಾಜ್ ಒಂದೇ ದಿನ ಬಂದಿರುವ ಹಿನ್ನೆಲೆಯಲ್ಲಿ ಸೂಕ್ಷ್ಮ ಪ್ರದೇಶವಾಗಿರುವ ಸಂಭಾಲ್ನಲ್ಲಿ ಕೆಲ ದಿನಗಳ ಹಿಂದೆ ಸರ್ವಧರ್ಮೀಯರ ಶಾಂತಿ ಸಭೆ ನಡೆಸಲಾಗಿತ್ತು. ಆ ಸಭೆಯಲ್ಲಿ ಮಾತನಾಡ್ತಾ ಪೊಲೀಸ್ ಅಧಿಕಾರಿ ಅನೂಜ್ ಚೌಧರಿ ಈ ದೇಶ ಆತನ ಅಪ್ಪನ ಸೊತ್ತು ಅನ್ನೋ ಥರ ಮಾತನಾಡಿದ್ದಾನೆ. ತನ್ನ ಪರಿಧಿಯನ್ನು ಬಿಟ್ಟು ಮಾತನಾಡಿದ್ದಾನೆ, ನಿಯಮ ಮೀರಿ ಮಾತನಾಡಿದ್ದಾನೆ, ಸಂವಿಧಾನ ವಿರೋಧಿಯಾಗಿ ಮಾತನಾಡಿದ್ದಾನೆ. ಆತ ಹೇಳಿದ್ದೇನೆಂದರೆ, ಹೋಳಿ ದಿನ ಯಾರೆಲ್ಲ ಹೋಳಿ ಆಚರಿಸ್ತಾರೋ ಅವರು ಮಾತ್ರ ಹೊರಗೆ ಬರಬೇಕಂತೆ. ಅದರಿಂದ ಯಾರಿಗೆ ಸಮಸ್ಯೆ ಆಗುತ್ತೋ ಅವರು ಹೊರಗೆ ಬರಬೇಡಿ ಅಂತ ಈತ ಸೂಚನೆ ಕೊಟ್ಟಿದ್ದಾನೆ. ಹಾಗೆ ಮುಸ್ಲಿಮರಲ್ಲಿಯೂ ಕಾನೂನು ವಿರೋಧಿ ಸೂಚನೆ ಕೊಟ್ಟಿದ್ದಾನೆ. ಜುಮಾ ನಮಾಜ್ ಮಸೀದಿಯಲ್ಲೇ ಮಾಡಬೇಕೆಂದೇನಿಲ್ಲ, ಮನೆಯಲ್ಲೇ ಮಾಡ್ಬೋದು, ಕೊರೋನಾ ಸಮಯದಲ್ಲಿ ಮನೆಯಲ್ಲೇ ಮಾಡಿದ್ರು ಅಂತ ಹೇಳಿದ್ದಾನೆ. ಜುಮಾ ನಮಾಜ್ ವರ್ಷಕ್ಕೆ 52 ಸಲ ಬರುತ್ತೆ. ಆದರೆ ಹೋಳಿ ಹಬ್ಬ ವರ್ಷಕ್ಕೆ ಒಮ್ಮೆ ಮಾತ್ರ ಬರೋದು. ಹಾಗಾಗಿ ಹೋಳಿ ಮುಗಿಯೋ ತನಕ ಮನೆಯೊಳಗೆ ಇರಿ ಅಂತ ಮುಸ್ಲಿಮರಿಗೆ ಸಲಹೆ ಕೊಟ್ಟಿದ್ದಾನೆ. ಇದೇ ಸಂಭಾಲ್ನಲ್ಲಿ ಕೆಲ ಸಮಯದ ಹಿಂದೆ ಸಂಘ ಪರಿವಾರ ಮತ್ತು ಯೋಗಿ ಸರ್ಕಾರ ಮಸೀದಿ ಮಂದಿರ ಘರ್ಷಣೆ ನಡೆಸಿತ್ತು. ಅಲ್ಲಿನ ಮಸೀದಿಯೊಳಗಡೆ ಮಂದಿರ ಹುಡುಕಲು ಹೊರಟ ದುರುಳರು ಅಮಾಯಕರ ರಕ್ತ ಹರಿಸಿ ಬಡವರ ಮನೆಯ ಮಕ್ಕಳು ಸಾಯುವಂತೆ ಮಾಡಿಟ್ರು. ಅದರಲ್ಲಿ ಈ ಅನೂಜ್ ಚೌಧರಿಯ ಪಾತ್ರವೂ ಇದೆ ಎಂಬ ಸಂಶಯ ಈಗಲೂ ಇದೆ. ಗುಂಪಿನ ಮೇಲೆ ಗುಂಡು ಹಾರಿಸಲು ಆತ ಪ್ರಚೋದನೆ ಮಾಡ್ತಾನೆ ಇದ್ದ.
ಗುಂಡು ಹೊಡೆದು ಕೊಲ್ಲಿ ಅಂತ ಆತ ಪ್ರಚೋದನೆ ಮಾಡಿದ್ದಕ್ಕೆ ಅಲ್ಲಿ ಅಮಾಯಕರು ಗುಂಡೇಟಿಗೆ ಬಲಿಯಾಗಿದ್ರು. ಆ ಕೃತ್ಯಕ್ಕಾಗಿ ಆತ ಜೈಲಿನಲ್ಲಿರಬೇಕಾಗಿತ್ತು. ಆದರೆ ಈತನಿಗೆ ಯೋಗಿ ಸರ್ಕಾರದ ಶ್ರೀರಕ್ಷೆ ಇದೆ, ಹಾಗಾಗಿ ಬಚಾವಾಗಿದ್ದಾನೆ. ಯೋಗಿ ಸರ್ಕಾರದ ಗುಲಾಮಗಿರಿ ಮಾಡುವುದನ್ನು ಮುಂದುವರಿಸಿದ್ದಾನೆ. ಸಂಬಾಲ್ನಲ್ಲಿ ಮಸೀದಿ ಮಂದಿರ ಗಲಾಟೆ ಏನು ನಡೆಯಿತು ಅದು ಪ್ರಭುತ್ವದ ಪ್ರೀ ಪ್ಲಾನ್ ಆಗಿತ್ತು. ಆ ಪಿತೂರಿಯಲ್ಲಿ ಈ ಚೌಧರಿ ಕೂಡ ಭಾಗಿಯಾಗಿರುವ ಶಂಕೆ ಇದೆ. ಇದೀಗ ಅದೇ ಸಂಬಾಲ್ನಲ್ಲಿ ಹೋಳಿ ಮತ್ತು ಜುಮಾ ನಮಾಜ್ ಹೆಸರಲ್ಲಿ ಪ್ರಭುತ್ವವೇ ಅನಗತ್ಯ ಗೊಂದಲ ಸೃಷ್ಟಿಸಿದೆ. ಅದರಲ್ಲೂ ಈ ಅನೂಜ್ ಚೌಧರಿಯ ಪಾತ್ರ ಇದೆ. ಹಾಗಾಗಿ ಈ ಚೌಧರಿ ಪೂರ್ತಿ ಖಾಕಿ ಬಟ್ಟೆ ಹಾಕಿ ಪೊಲೀಸ್ ಇಲಾಖೆಯಲ್ಲಿ ಮುಂದುವರಿಯಲು ಅರ್ಹನಲ್ಲ. ಆತ ಖಾಕಿ ಪ್ಯಾಂಟ್ ಹಾಕಿ RSS ಸೇರುವುದು ಉತ್ತಮ. ಈತನ ಮಾತಿಗೆ ಖುದ್ದು ಉತ್ತರ ಪ್ರದೇಶದ CM ಯೋಗಿ ಕೂಡ ಶಾಬಾಸ್ ಹೇಳಿದ್ದಾರೆ. ಈ DSP ಏನು ಹೇಳಿದ್ದಾನೋ ಅದನ್ನು CM ಕೂಡ ಪುನರುಚ್ಚರಿಸಿದ್ದಾರೆ. ಅಂದರೆ ಹಿಂದೂಗಳು ಜಬರ್ದಸ್ತಾಗಿ ಹೋಳಿ ಆಚರಿಸಲಿ, ಆದರೆ ಮುಸ್ಲಿಮರು ನಮಾಜ್ ಮಾಡದೆ ಮನೆಯೊಳಗೆ ತಪ್ಪಗೆ ಬಿದ್ದಿರಿ ಅಂತ ಇವರು ಹೇಳ್ತಾ ಇರೋದು. ಇದು ನಿಜಕ್ಕೂ ಒಂದು ಪ್ರಭುತ್ವದ ಸಂವಿಧಾನ ವಿರೋಧ ನಡೆಯಾಗಿದೆ. ಹಿಂದೂಗಳಿಗೆ ಹೋಳಿ ಹಬ್ಬ ಆಚರಿಸಲು ಇಲ್ಲಿ ಎಷ್ಟು ಹಕ್ಕು, ಅಧಿಕಾರ, ಅವಕಾಶ ಇದೆಯೋ ಅಷ್ಟೇ ಅವಕಾಶ ಜುಮಾ ನಮಾಜ್ ಮಾಡಲು ಮುಸ್ಲಿಮರಿಗೂ ಅವಕಾಶ ಇದೆ. ಹೀಗಿರುವಾಗ ಒಂದಕ್ಕೆ ಅವಕಾಶ ಕೊಟ್ಟು ಮತ್ತೊಂದಕ್ಕೆ ಅಡ್ಡಿ ಮಾಡುವುದು ಸಂವಿಧಾನ ವಿರೋಧಿ ಆಗತ್ತೆ, ಅವರ ಧಾರ್ಮಿಕ ಹಕ್ಕಿನ ಉಲ್ಲಂಘನೆಯೂ ಆಗತ್ತೆ. ಒಂದು ಪಟ್ಟಣದಲ್ಲಿ ಇಂಥವರು ಮಾತ್ರ ಹೊರಗೆ ಬನ್ನಿ, ಇಂಥವರು ಹೊರಗೆ ಬರಬೇಡಿ ಅನ್ನೋ ಅಪ್ಪಣೆ ಮಾಡೋದೇ ಸಂವಿಧಾನ ವಿರೋಧಿ ಹೇಳಿಕೆ. ಹೋಳಿ ಮತ್ತು ಜುಮಾ ನಮಾಜ್ ಒಂದೇ ದಿನ ಇದ್ರೆ ಒಂದನ್ನು ತಡೆದು ಮತ್ತೊಂದನ್ನು ಅವಕಾಶ ಮಾಡಿಕೊಡೋದಕ್ಕೆ ಪೊಲೀಸ್ ಇಲಾಖೆ ಇರೋದಲ್ಲ. ಇಬ್ಬರಿಗೂ ತಮ್ಮ ತಮ್ಮ ಆಚರಣೆಗಳನ್ನು ಸುಸೂತ್ರವಾಗಿ ಮಾಡಿ ಮುಗಿಸಲು ಪೊಲೀಸರು ಕೆಲಸ ಮಾಡಬೇಕು. ಹಿಂದೂಗಳಿಗೆ ಹೋಳಿ ಹಬ್ಬ ಆಚರಿಸಲು ಅವಕಾಶ ಕೊಡಬೇಕು, ಮುಸ್ಲಿಮರಿಗೆ ನಮಾಜ್ ಮಾಡಲು ಅವಕಾಶ ಕೊಡಬೇಕು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯೂ ವಹಿಸಬೇಕು. ಅದನ್ನೇ ಪೊಲೀಸಿಂಗ್ ಅಂತ ಹೇಳೋದು. ಅದುವೇ ನೈತಿಕ ಪೊಲೀಸ್ಗಿರಿ. ಅದು ಬಿಟ್ಟು ನೀನು ಹೋಳಿ ಆಚರಿಸು, ನೀನು ನಮಾಜ್ ಮಾಡಬೇಡ ಅನ್ನೋದು ಅನೈತಿಕ ಪೊಲೀಸ್ಗಿರಿ ಆಗತ್ತೆ. ಯೋಗಿ ಹೇಳ್ತಾರೆ ಜುಮಾ ನಮಾಜ್ ಮನೆಯಲ್ಲಿ ಮಾಡ್ಬೋದು, ಮಸೀದಿಗೆ ಹೋಗ್ಬೇಕಂತೇನೂ ಇಲ್ಲ ಅಂತ. ಆಯಿತು ಯೋಗಿಜಿ, ನಮಾಜನ್ನು ಮನೆಯಲ್ಲೇ ನಿರ್ವಹಿಸಬಹುದು, ಹಾಗೆ ಹೋಳಿ ಹಬ್ಬವನ್ನು ಮನೆಯಲ್ಲೇ ಆಚರಿಸಿ ಸಂಭ್ರಮಿಸಬಹುದು. ಅದನ್ನು ರಸ್ತೆಗೆ ತರಬೇಕಾಗಿಲ್ಲ. ರಸ್ತೆಯಲ್ಲಿ ಹೋಗುವ ಸಿಕ್ಕವರಿಗೆ ಬಣ್ಣ ಎರಚಬೇಕಾಗಿಲ್ಲ. ಅನ್ಯಮತೀಯರನ್ನು ಗುರಿ ಮಾಡಿ ಬಣ್ಣ ಎರಚಿ ಕಾಟ ಕೊಡಬೇಕಾಗಿಲ್ಲ. ನಮಾಜನ್ನು ಮನೆಯಲ್ಲೇ ನಿರ್ವಹಿಸಬಹುದು, ಹಾಗೆ ಮನೆಯಲ್ಲೇ ಹೋಳಿ ಹಬ್ಬವೂ ಆಚರಿಸ್ಬೋದು. ದೀಪಾವಳಿಯೂ ಮಾಡ್ಬೋದು, ಗಣೇಶೋತ್ಸವವೂ ಆಚರಿಸ್ಬೋದು, ಕ್ರಿಸ್ಮಸ್ ಕೂಡ ಆಚರಿಸ್ಬೋದು. ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು, ಹಬ್ಬ ಹರಿದಿನಗಳನ್ನು ಮನೆಯಲ್ಲೇ ಮಾಡಬಹುದು. ಕೇವಲ ನಮಾಜ್ ಅಷ್ಟೇ ಮನೆಯಲ್ಲಿ ಮಾಡಬೇಕಾಗಿಲ್ಲ. ಬಾಕಿ ಎಲ್ಲವನ್ನ ರಸ್ತೆಗೆ ಬಂದು ಆಚರಿಸಲು ಅವಕಾಶ ಇರುವಾಗ ಕೇವಲ ನಮಾಜನ್ನು ಮಾತ್ರ ಯಾಕೆ ಮನೆಯಲ್ಲಿ ನಿರ್ವಹಿಸಬೇಕು? ಯಾಕೆ ಇವರಿಗೆ ಕೇವಲ ನಮಾಜ್ ಮಾತ್ರ ಟಾರ್ಗೆಟ್ ಆಗಿದೆ? ಅಂದರೆ ಇವರಲ್ಲಿ ದುರುದ್ದೇಶ ಇದೆ ಅಂತಾಯಿತು. ಮುಸ್ಲಿಮರ ಜುಮಾ ನಮಾಜ್ ಪ್ರತಿ ಶುಕ್ರವಾರ ಮಧ್ಯಾಹ್ನವೇ ಇರುತ್ತೆ. ಅದು ಕಡ್ಡಾಯವಾಗಿ ಮುಸ್ಲಿಮರು ನೆರವೇರಿಸಬೇಕಾದ ನಮಾಜ್. ಆದರೆ ಹೋಳಿ ಹಬ್ಬ ಏನು ಕಡ್ಡಾಯ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಅದು ಈ ನೆಲದಲ್ಲಿ ನಡೆದುಕೊಂಡು ಬಂದ ಸಂಪ್ರದಾಯ ಅಷ್ಟೇ. ಅದನ್ನು ಶುಕ್ರವಾರದಂದೇ ನಡೆಸಬೇಕು ಅಂತ ಏನೂ ಇಲ್ಲ. ಶನಿವಾರವೂ ಹೋಳಿ ಆಚರಿಸ್ಬೋದು, ಭಾನುವಾರವೂ ಆಚರಿಸ್ಬೋದು, ಅಥವಾ ಒಂದು ದಿನ ಮೊದಲು ಗುರುವಾರದಂದೇ ನಡೆಸ್ಬೋದು. ಆದರೆ ಶುಕ್ರವಾರದ ಜುಮಾ ನಮಾಜನ್ನು ಶನಿವಾರ ನಡೆಸೋಕೆ ಆಗಲ್ಲ, ಗುರುವಾರವೂ ನಡೆಸೋಕೆ ಆಗಲ್ಲ. ಅಲ್ಲದೆ ಜುಮಾ ನಮಾಜ್ಗೆ ಒಂದು ನಿಖರವಾದ ಸಮಯ ಇದೆ. ಅದು ಮಧ್ಯಾಹ್ನ 1ರಿಂದ 2ರ ಮಧ್ಯೆ ನಡೆಯುತ್ತೆ. ಅದಕ್ಕೆ ಮೊದಲೇ ಹೋಳಿ ಹಬ್ಬ ಆಚರಿಸಿ ಮುಗಿಸಲು ಅವಕಾಶ ಇದೆ. ಶುಕ್ರವಾರ ನಮಾಜ್ ಇರಬೇಕಾದ್ರೆ ಮಧ್ಯಾಹ್ನದ ನಂತರವೂ ರಸ್ತೆಗೆ ಬಂದು ಮಸೀದಿಗೆ ಹೋಗುವವರ ಮೇಲೆ ಬಣ್ಣ ಎರಚಬೇಕಾದ ಅಗತ್ಯ ಏನಿದೆ? ಹೋಳಿ ಆಚರಿಸುವವರು ತಮ್ಮ ಕುಟುಂಬದ ಸದಸ್ಯರು ಮತ್ತು ತಮ್ಮ ಗೆಳೆಯರ ನಡುವೆ, ತಮ್ಮ ಸಮುದಾಯದ ಜನರ ನಡುವೆ ಬಣ್ಣ ಎರಚಿ ಸಂಭ್ರಮಿಸಲಿ. ಅದು ಬಿಟ್ಟು ಮಸೀದಿಗೆ ಹೋಗುವ ನಮಾಜಿಗಳ ಮೇಲೆ ಯಾಕೆ ಬಣ್ಣ ಎರಚಬೇಕು? ಅವರು ಎರಚ್ತಾರೆ ಅಂತ ಅಲ್ಲಿನ ಸರ್ಕಾರ ಮುಸ್ಲಿಮರನ್ನೇ ಮನೆಯೊಳಗೆ ಕೂಡಿ ಹಾಕಲು ಮುಂದಾಗಿರೋದು ಎಷ್ಟು ಸರಿ? ಇಂತಹ ನಡೆಗಳಲ್ಲಿ ಏನಾದರೂ ನ್ಯಾಯ ಇದೆಯಾ? ಇಂತಹ ಅನೀತಿ ಮಾಡೋ ಸರ್ಕಾರಕ್ಕೆ ಸಂವಿಧಾನದ ಪ್ರಕಾರ ಅಧಿಕಾರದಲ್ಲಿ ಮುಂದುವರಿಯುವ ಯಾವ ನೈತಿಕತೆ ಇಲ್ಲ. ಸರ್ಕಾರದಲ್ಲಿರುವವರು ಹೀಗೆ ದ್ವೇಷ ಮಾಡಿದರೆ, ಹೀಗೆ ತಾರತಮ್ಯ ಮಾಡಿದರೆ, ಹೀಗೆ ಭಯ ಉಂಟು ಮಾಡಿದರೆ ಆ ರಾಜ್ಯದ ರಾಜ ಪ್ರಜೆಗಳಲ್ಲಿ ಭೇದ ಭಾವ ಮಾಡ್ತಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಬೋದು. ಅಂಥ ಆಡಳಿತಗಾರರು ಸಂವಿಧಾನ ವಿರೋಧಿಗಳೇ ಸರಿ.
ಅಂಥವರು ಯಾವ ಕಾರಣಕ್ಕೂ ಅಧಿಕಾರದಲ್ಲಿ ಮುಂದುವರಿಬಾರದು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.